ಈ ಅಹಮದಾಬಾದ್ನ ಏರ್ಪೋರ್ಟ್ನ ಪಕ್ಕದಲ್ಲಿಯೇ ಒಂದು ದೊಡ್ಡ ಕೊಳಗೇರಿ ಇದೆ. ಈ ಕೊಳಗೇರಿಯ ಬಳಿಯಲ್ಲಿ ಅಪಾರ ಪ್ರಮಾಣದ ರಣಹದ್ದುಗಳು ವಾಸ ಮಾಡ್ತಾ ಇವೆ. ಈ ರಣಹದ್ದುಗಳು ಬಂದು ಬಡಿದುವ ಅಂತ ಒಂದು. ಇನ್ನೊಂದು ಕಡೆ ಈ ಭಾಗದಲ್ಲಿ ಪಾರಿವಾಳದ ರೇಸೆಲ್ಲ ಮಾಡ್ತಾರಂತೆ. ಪಾರಿವಾಳ ಸಾಕಿ ಅದನ್ನು ಜೂಜಾಡೋದು, ಅದರಲ್ಲಿ ಬೆಟ್ಟಿಂಗ್ ಕಟ್ಕೊಳ್ಳೋದೆಲ್ಲ ಮಾಡ್ತಾರಂತೆ. ಬರ್ಡ್ ಹಿಟ್ ಅಥವಾ ಪಕ್ಷಿಯ ಬಡಿತದ ಕಾರಣದಿಂದಾಗಿ ಏರ್ ಇಂಡಿಯಾದ ಬೋಯಿಂಗ್ ವಿಮಾನ, ಡ್ರೀಮ್ ಲೈನರ್ ಈ ಥರ ಅಪಘಾತ ಆಗೋಯ್ತಾ, ಪತನ ಆಗೋಯ್ತಾ ಅಂತ ಪ್ರಶ್ನೆ ಇದೆ. ಇಲ್ಲಿ 2023ರ ರಿಪೋರ್ಟ್ ವಿಮಾನ ಪತನದ ಕಾರಣವನ್ನು ಬಿಚ್ಚಿಡ್ತಾ ಇದೆ. 5 ವರ್ಷಗಳಲ್ಲಿ ಅಹಮದಾಬಾದ್ನಲ್ಲೇ 462 ಪ್ರಕರಣಗಳು. 462 ಪ್ರಕರಣಗಳಲ್ಲಿ ಏನಾಗಿದೆ ಅಂದರೆ ಬರೀ 5 ವರ್ಷದಲ್ಲಿ ಅಂದರೆ ನಿಮಗೆ ಹೆಚ್ಚು ಕಡಿಮೆ ವರ್ಷವೊಂದಕ್ಕೆ 80-90 ಪ್ರಕರಣ. ಒಂದು ವರ್ಷದಲ್ಲಿ 80-90 ಪ್ರಕರಣಗಳು ಅಹಮದಾಬಾದ್ನಲ್ಲಿ ಪಕ್ಷಿ ಬಡದೆ ವಿಮಾನ ದುರಂತಕ್ಕೀಡಾಗಿದೆ ಅಂತ. ಏನೇ ಥರ ಪ್ರಾಬ್ಲಮ್ ಅದು ದಾಟ್ಕೊಳ್ತಾ ಅದನ್ನು ತೊಂದರೆಗೀಡಾಯಿತಾ, ಮತ್ತೊಮ್ಮೆ ಲ್ಯಾಂಡಿಂಗ್ ಮಾಡೋ ಪರಿಸ್ಥಿತಿ ಬಂತ ಬೇರೆ ವಿಚಾರ. 462 ಕೇಸಸ್ಸು ಬರ್ಡ್ ಹಿಟ್ಟಿಂದ ಆಗಿರೋದು ಅಂತ. 2022-23ರಲ್ಲೇ 38 ಪಕ್ಷಿ ಬಡಿತ ಪ್ರಕರಣ ಇಲ್ಲಿ ದಾಖಲಾಗುತ್ತೆ. ಕಳೆದ 12 ತಿಂಗಳಲ್ಲಿ ಈ ಪಕ್ಷಿ ಬಡಿತದ ಪ್ರಕರಣ 35% ಏರಿಕೆ ಆಗಿದೆ. ಅಂದರೆ ಕೊಳಗೇರಿ ಏನಾಗುತ್ತೆ ನಿಮಗೆ, ಆ ಥರ ಪಕ್ಷಿಗಳು ಯಾವಾಗ ಬರ್ತವೆ ಅಂದರೆ ಅಲ್ಲೇನೋ ಒಂದಷ್ಟು ಕೊಳಗೇರಿಯಲ್ಲಿ ಅದರಲ್ಲಿ ಒಂದಷ್ಟು ಆಹಾರವನ್ನು ಬಿಸಾಕ್ತಾರೆ, ಮಾಂಸದ ತುಣುಕುಗಳು ಬಿಸಾಕಬಹುದು. ಈ ತುಣುಕುಗಳನ್ನು ಅರಸಿ ಏನು ಮಾಡಿಬಿಡ್ತವೆ, ಪಕ್ಷಿಗಳು ಧಾವಿಸ್ತಾ ಇರ್ತವಲ್ವ, ಏರ್ಪೋರ್ಟ್ ಮೇಲೆ ಧಾವಿಸ್ತವೆ ಅಥವಾ ಏರ್ಪೋರ್ಟ್ ಸ್ವಲ್ಪ ದೂರದಲ್ಲಿ ಧಾವಿಸ್ತಾ ಇರ್ತವಲ್ವ, ಆಗ ಈ ವಿಮಾನ ಟೇಕ್ ಆಫ್ ಆಗುವ ಹಂತದಲ್ಲಿ ಅಪಾರ ಪ್ರಮಾಣದ ವೇಗ ಇರುತ್ತೆ. 700-800 ಕಿಲೋಮೀಟರ್ ವೇಗ ಇರುತ್ತೆ. ಅವಾಗ ಆ ವೇಗ, ಪಕ್ಷಿ ಬಡಿತದ ಸಣ್ಣ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಕ್ಕೆ ವಿಮಾನವನ್ನು ಡ್ಯಾಮೇಜ್ ಮಾಡಬಲ್ಲದು. ಆ ಟರ್ಬೈನ್ಗಳಿಗೋ ಎಂಜಿನ್ಗಳಿಗೋ ದೊಡ್ಡ ಘಾಸಿ ಮಾಡಬಹುದದು ಅಂತ. ಸೊ ಈ ಥರ ಪ್ರಕರಣ ಆದಾಗ ನೀವು ಒಂದಾ ಕೊಳಗೇರಿ ಅಲ್ಲಿ ಬೇರೆ ಸ್ಥಳಾಂತರ ಆಗಬೇಕು, ಇಲ್ಲ ಬರ್ಡ್ ಹಿಟ್ ವಿಚಾರದಲ್ಲಿ ಆ ಪಕ್ಷಿಗಳನ್ನು ನಿಯಂತ್ರಣ ಹೇಗೆ ಮಾಡ್ತೀರಿ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕಾಗತ್ತೆ ಅಂತ.